ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನಟ ತನ್ನನ್ನು ಬೇರೆಯವರು ಏನಂತ ಕರಿಬೇಕು, ಹೇಗೆ ಗುರುತಿಸಬೇಕು ಎನ್ನುವ ಕ್ವಶನ್ ಬಂದಾಗ, ಗಿಲ್ಲಿ ತನ್ನ ಹೆಸರಿನ ಜೊತೆಗೆ ತುಂಬಾ ಕ್ಯಾಚಿ ಮತ್ತು ಸ್ಟೈಲಿಶ್ ಆಗಿರುವ ಕೆಲವು ಹೆಸರುಗಳಿಂದ ಕರಿಬೇಕು ಅಂತ ಇಷ್ಟಪಡ್ತಾರೆ. ಅದರಲ್ಲಿ ಒಂದು ಹೆಸರು ಪಳಾರ್ ಗಿಲ್ಲಿ. ಒಬ್ಬ ಅಭಿಮಾನಿ ಸಹ ಗಿಲ್ಲಿಯನ್ನು ಪಳಾರ್ ಗಿಲ್ಲಿ ಅಂತ ಕರೆದಿರ್ತಾರೆ. ಅವರೆಲ್ಲರ ಆಸೆಯಂತೆ ಗಿಲ್ಲಿ ದೊಡ್ಡ ಮಟ್ಟದಲ್ಲಿ ಹೀರೋ ಆಗಿ ಲಾಂಚ್ ಆಗ್ತಾ ಇರುವ ಮೂವಿ ಹೆಸರು ಪಳಾರ್. ಈ ಹೆಸರು ಅನೌನ್ಸ್ ಮಾಡ್ತಾ ಇದ್ದಂತೆ ವಾವ್ ಸೂಪರ್, ಇದು ಗಿಲ್ಲಿಯ ಫಸ್ಟ್ ಮೂವಿಗೆ ತುಂಬಾ ಸೂಟೇಬಲ್ ಆಗುವಂತ ಟೈಟಲ್ ಅಂತಾನೆ ಅನಿಸ್ತು. ಗಿಲ್ಲಿ ಹೇಗಿದ್ದರು ಹಾಗೆ ಅವ್ರಿಗೆ ತಕ್ಕಂತೆ ಸಿನಿಮಾ ಟೈಟಲ್ ಕೂಡ ಇದೆ. ಹೀಗಾಗಿ ಗಿಲ್ಲಿ ಅಭಿಮಾನಿಗಳು ಇನ್ನು ಮುಂದೆ ತುಂಬಾ ಖುಷಿಯಿಂದ ಪಳಾರ್ ಗಿಲ್ಲಿ ಅಂತಾನೆ ಕರಿಬಹುದು. ಹಾಗೆ ಮೂವಿ ನೇಮ್ ಆಡು ಭಾಷೆಯಲ್ಲಿ ಕ್ರೇಜಿಯಾಗಿ ಬಳಕೆಯಲ್ಲಿರುವುದರಿಂದ ಅದು ಕರೆಯಲು ತುಂಬಾ ಈಸಿ ಹಾಗೂ ಫೇಮಸ್ ನೇಮ್ ಆಗಿರುವುದರಿಂದ ಇದೊಂದು ಬೆಸ್ಟ್ ಟೈಟಲ್ ಅಂತಾನೆ ಹೇಳ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಲ್ಲಾ ರೀತಿಯಿಂದ ಸ್ಟಡಿ ಮಾಡಿದ ಮತ್ತು ವಿವಿಧ ಮೂಲಗಳಿಂದ ತಿಳಿದುಕೊಂಡ ಈ ಮೂವಿಯ ಕೆಲವು ರಹಸ್ಯಗಳನ್ನು ರಿವೀಲ್ ಮಾಡ್ತೀವಿ. ಹಾಗೆ ಗಿಲ್ಲಿಯ ಸಂಭಾವನೆ ಎಷ್ಟು ಎಂದು ಗಿಲ್ಲಿಯ ಆಪ್ತರಿಂದ ತಿಳಿದು ಬಂದ ಮಾಹಿತಿಯನ್ನು ಕೊಡ್ತೀವಿ. ಹಾಗೆ ಈ ಸಿನಿಮಾದ ನಿಜವಾದ ಹೀರೋಯಿನ್ ಯಾರು, ಇನ್ನು ಮೊದಲಾದ ಈ ಸಿನಿಮಾದ ಬಗ್ಗೆ ಇರುವ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಹಾಗೆ ಮಿಸ್ ಮಾಡದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ತುಂಬಾ ಅದ್ದೂರಿಯಾಗಿ ನಡೆದ ಪಳಾರ್ ಸಿನಿಮಾ ಮುಹೂರ್ತದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಲಕ್ಕಿ ಪರ್ಸನ್ ಆಗಿರುವ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕ್ಲಾಪ್ ಮಾಡಿ ಶುಭ ಹಾರೈಸ್ತಾರೆ. ರವಿಚಂದ್ರನ್ ಅವರು ಲಕ್ಕಿ ಯಾಕಂದರೆ ಅವರು ಕ್ಲಾಪ್ ಮಾಡಿದ ಪುನೀತ್ ರಾಜ್ಕುಮಾರ್ ಅವರ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್. ಹಾಗೆ ಅವರು ಕ್ಲಾಪ್ ಮಾಡಿದ ಬೇರೆ ಯಾವುದೇ ಮೂವಿ ತಗೊಂಡರು ಅವು ಯಾವ ಫ್ಲಾಪ್ ಆಗೇ ಇಲ್ಲ. ಎವರೇಜ್ ಆಗಿ ಆದರೂ ಕಲೆಕ್ಷನ್ ಮಾಡಿ ಪ್ರೊಡ್ಯೂಸರ್ ನೆಮ್ಮದಿಯಿಂದ ನಿಟ್ಟುಸಿರು ಬಿಡುವಂತೆ ಮಾಡಿವೆ. ಹಾಗಾಗಿ ಸಿನಿಮಾ ಮುಹೂರ್ತದ ಕಾರ್ಯಕ್ರಮಗಳಿಗೆ ರವಿಚಂದ್ರನ್ ಅವರಿಂದನೇ ಸಿನಿಮಾ ಶುಭಾರಂಭ ಮಾಡೋಕೆ ತುಂಬಾ ಪ್ರೊಡ್ಯೂಸರ್ಸ್ ಇಷ್ಟಪಡ್ತಾರೆ. ಹಾಗಾಗಿ ಗಿಲ್ಲಿಯ ಈ ಪಳಾರ್ ಮೂವಿ ಕೂಡ ಹಿಟ್ ಆಗೇ ಆಗುತ್ತೆ ಅನ್ನೋ ಟಾಕ್ ಶುರುವಾಗಿವೆ. ಹಾಗೆ ರಿಲೀಸ್ ಮಾಡಿರುವ ಮೂವಿಯ ಫಸ್ಟ್ ಪೋಸ್ಟರ್ ಕೂಡ ಪಳಾರ್ ಮೂವಿ ಬಗ್ಗೆ ತುಂಬಾ ಕ್ರೇಜ್ ಹುಟ್ಟಿಸುವಂತೆ ಇದೆ. ಈ ಒಂದು ಪೋಸ್ಟರ್ ಈ ಸಿನಿಮಾದ ಬಗ್ಗೆ ಹತ್ತಾರು ಕಥೆಗಳನ್ನು ಹೇಳುತ್ತೆ. ಹಾಗೆ ಮೂವಿ ಹೀಗಿರ್ಬಹುದಾ, ಹಾಗಿರ್ಬಹುದಾ, ಸ್ಟೋರಿ ಈ ತರ ಇರುತ್ತಾ ಅಂತ ಅಭಿಮಾನಿಗಳು ಥಿಂಕ್ ಮಾಡುವಂತೆ ಯೋಚನೆಗೆ ಹಚ್ಚಿಸಿಬಿಟ್ಟಿದೆ. ಹಾಗೆ ಪೋಸ್ಟರ್ ಅಲ್ಲಿ ಸಾಕಷ್ಟು ವಿಷಯಗಳನ್ನು ಬಿಟ್ಟು ಕೊಡದೆ ಒಂದು ಕ್ಯೂರಿಯಾಸಿಟಿಯನ್ನು ಕಾಪಾಡಿಕೊಂಡು ಹೋಗುವಂತೆ ತುಂಬಾ ಜಾಣ್ಮೆಯಿಂದ ಡಿಸೈನ್ ಮಾಡಿದ್ದಾರೆ. ಸೊ ಈ ಪೋಸ್ಟರ್ ನೋಡಿದ ಯಾರಿಗೇ ಆದರೂ ಆ ಒಂದು ಮೂಮೆಂಟ್ ಥ್ರಿಲ್ಲಿಂಗ್ ಅಂತಾನೆ ಅನ್ಸುತ್ತೆ. KVN ಪ್ರೊಡಕ್ಷನ್ ಅವರ ಸಪೋರ್ಟ್ ಈ ಮೂವಿಗೆ ಒಂದು ಆನೆ ಬಲ ಇದ್ದ ಹಾಗೆ ಈಸಿಯಾಗಿ ಈ ಮೂವಿನ ದೊಡ್ಡ ಮಟ್ಟಕ್ಕೆ ಪುಷ್ ಮಾಡುತ್ತೆ. ಹಾಗೆ ಪ್ರೊಡ್ಯೂಸರ್ ಆಗಿರುವ ಹರೀಶ್ ಮತ್ತು ನವೀನ್ ಅವರಿಗೆ ಜಾಸ್ತಿ ಪ್ರೋತ್ಸಾಹ ಮತ್ತಷ್ಟು ಉತ್ಸಾಹ ಸಿಕ್ಕಂತೆ ಆಗಿದೆ. ಹಾಗೆ ಇವರಿಬ್ಬರು KVN ಪ್ರೊಡಕ್ಷನ್ ಅಲ್ಲೇ ಮೊದಲಿಂದ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಸಿನ್ಸಿಯರಿಟಿಗೆ KVN ಅವರು ಪ್ರೆಸೆಂಟ್ ಮಾಡ್ತಾ ಇರೋದು. ಹಾಗೆ ಮೂವಿಗೆ ಫೈನಾನ್ಸ್ ಮತ್ತು ಡಿಸ್ಟ್ರಿಬ್ಯೂಷನ್ ಕೂಡ KVN ಅವರೇ ಮಾಡ್ತಾ ಇದ್ದಾರೆ. ನಿರ್ದೇಶಕ ಚಂದ್ರಮೋಹನ್ ಅವರು ತಾನೊಬ್ಬ ಎಷ್ಟು ಒಳ್ಳೆಯ ನಿರ್ದೇಶಕ ಎಂದು ಪ್ರೂವ್ ಮಾಡಿಕೊಳ್ಳುವ ಅದ್ಭುತ ಅವಕಾಶ ಈಗ ಸಿಕ್ಕಿದೆ. ಅವರ ಎಷ್ಟೋ ತಿಂಗಳ ಪರಿಶ್ರಮ ಈ ಮೂವಿಯ ಹಿಂದೆ ಇದ್ದು ಈ ಮೂವಿನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುವಷ್ಟು ಎನರ್ಜೆಟಿಕ್ ಆಗಿರುವ ಒಂದು ಸ್ಟ್ರಾಂಗ್ ಸ್ಟೋರಿನ ಮೂವಿ ಮಾಡ್ತಾ ಇದ್ದಾರೆ. ಹಾಗೆ ಪಳಾರ್ ಎನ್ನುವ ಮೂವಿ ಜಸ್ಟ್ ಒಂದು ಕನ್ನಡ ಮೂವಿ ಅಲ್ಲ. ಆಶ್ಚರ್ಯ ಅನಿಸಿದರೂ ಇದು ಸತ್ಯ. ಇದೊಂದು ಪ್ಯಾನ್ ಕರ್ನಾಟಕ ಮೂವಿ. ಕರ್ನಾಟಕದ ಬೆಂಗಳೂರು, ಮಂಡ್ಯ, ಮಂಗಳೂರು ಮತ್ತು ಉತ್ತರ ಕರ್ನಾಟಕದ ಹೀಗೆ ಕರ್ನಾಟಕದ 4 ಬೇರೆ ಬೇರೆ ಭಾಗಗಳ ಅಲ್ಲಿನ ಲೋಕಲ್ ಕನ್ನಡದಲ್ಲೇ ಈ ಮೂವಿ ರಿಲೀಸ್ ಆಗುತ್ತೆ. ಆಯಾ ಕಲಾವಿದರೇ 4 ತರಹದ ಕನ್ನಡಗಳಿಗೆ ವಾಯ್ಸ್ ಡಬ್ ಮಾಡಿ ಆಯಾ ಪ್ರದೇಶದ ಕನ್ನಡ ಭಾಷೆಯಲ್ಲೇ ಮೂವಿನ ರಿಲೀಸ್ ಮಾಡ್ತಾರೆ. ಒಂದು ಲೆಕ್ಕದಲ್ಲಿ ಇದೊಂದು ತುಂಬಾ ವಿನೂತನ ವಿಭಿನ್ನ ಪ್ರಯೋಗ. ಸೊ ಈ ಪ್ಲಾನ್ ಸಕ್ಸಸ್ ಆಗುತ್ತೆ ಎಂಬ ಭರವಸೆ ಸಿನಿಮಾ ಟೀಮ್ ಅಲ್ಲಿ ಹೆಚ್ಚಿದೆ. ವಾಸುಕಿ ವೈಭವ್ ಮ್ಯೂಸಿಕ್ ನೀಡ್ತಾ ಇರುವ ಈ ಮೂವಿಯಲ್ಲಿ ಕಾಮಿಡಿ ಆಕ್ಟರ್ ಆದ ಸುಧಾಕರ್ ಗೌಡ ಅವರು ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಉಳಿದ ಪಾತ್ರ ವರ್ಗದಲ್ಲಿ ಯಾವೆಲ್ಲ ಕಲಾವಿದರು ಇದ್ದಾರೆ ಎನ್ನುವುದನ್ನ ಇನ್ನೂ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಆದ್ರೆ ಈ ಮೂವಿಯಲ್ಲಿ ಹಾಸ್ಯ ಕಲಾವಿದರ ಒಂದು ದೊಡ್ಡ ದಂಡೆ ಇದೆ. ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದ ಗಿಲ್ಲಿಯವರ ಪರಮಾಪ್ತ ಮ್ಯೂಟೆಂಟ್ ರಘು ಅವರಿಗೂ ಇಲ್ಲಿ ಒಂದು ಖಡಕ್ ಆದ ರೋಲ್ ಇದೆ. ಶ್ರೀಲೀಲಾ ಎನ್ನುವ ಹೆಸರು ಮುನ್ನೆಲೆಗೆ ಬಂದರೂ ಅವರನ್ನು ಈ ಮೂವಿಗಾಗಿ ಅಪ್ರೋಚ್ ಮಾಡಿ ಕಾಲ್ ಶೀಟ್ ಪಡೆದುಕೊಂಡಿಲ್ಲ. ಆದರೆ KVN ಪ್ರೊಡಕ್ಷನ್ ಅವರ ಇನ್ನೊಂದು ಮೂವಿಯಲ್ಲಿ ಶ್ರೀಲೀಲಾ ಅವರು ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಈಗ ಬಂದಿರುವ ಮಾಹಿತಿಗಳ ಪ್ರಕಾರ ಪೃಥ್ವಿ ಅಂಬರ್ ಅವರು ಹೀರೋ ಆಗಿ ಆಕ್ಟಿಂಗ್ ಮಾಡಿದ ಕೊತ್ತಲವಾಡಿ ಎನ್ನುವ ಮೂವಿ ಮೂಲಕ ಹೀರೋಯಿನ್ ಆಗಿ ಲಾಂಚ್ ಆದ ಕಾವ್ಯ ಸೈಬಾ ಅವರೇ ಈ ಪಳಾರ್ ಮೂವಿಗೂ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಗಿಲ್ಲಿ ಕಾವ್ಯ ಅಂತಿದ್ದ ಅಭಿಮಾನಿಗಳಿಗೆ ಇದು ಹಬ್ಬದ ಊಟ ತಿಂದಷ್ಟೇ ಖುಷಿ ಕೊಡುವ ವಿಷಯ. ತುಂಬಾ ಜನರ ಅಭಿಲಾಷೆಯಂತೆ ಗಿಲ್ಲಿಗೆ ಜೋಡಿಯಾಗಿ ಕಾವ್ಯ ಅವರೇ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಇನ್ನೊಂದಿಷ್ಟು ದಿನಗಳಲ್ಲಿ ಇದರ ಬಗ್ಗೆ ಮೂವಿ ಟೀಮ್ ಅಧಿಕೃತವಾಗಿ ಅನೌನ್ಸ್ ಮಾಡುತ್ತೆ.
ಆದ್ರೆ ಅಲ್ಲಿವರೆಗೂ ಇದು ಕೂಡ ಸಸ್ಪೆನ್ಸ್ ಅಲ್ಲಿ ಇಟ್ಟುಕೊಂಡು ಮೂವಿ ಬಗ್ಗೆ ಒಂದು ಒಳ್ಳೆಯ ಬಜ್ ಕ್ರಿಯೇಟ್ ಮಾಡುವಂತೆ ಮಾಡ್ತಿದ್ದಾರೆ. ಗಿಲ್ಲಿ ಅವರು ಈ ಮೂವಿಗೆ ಎಷ್ಟು ಪೇಮೆಂಟ್ ತಗೊಂತಾ ಇದ್ದಾರೆ ಎನ್ನುವ ವಿಷಯ ಎಲ್ಲ ಕಡೆ ತುಂಬಾ ಡಿಸ್ಕಸ್ ಆಗ್ತಾ ಇದೆ. ಇದರ ಬಗ್ಗೆ ಕೇಳಿದಾಗ ಜಾಣ್ಮೆಯಿಂದ ಉತ್ತರಿಸಿ ತಪ್ಪಿಸಿಕೊಳ್ಳುವ ಗಿಲ್ಲಿ ಅವರು 1 ಕೋಟಿ ಪೇಮೆಂಟ್ ಅಂತ ಕೇಳಿದ ತಕ್ಷಣ ಒಂದು ಕ್ಷಣ ಆಶ್ಚರ್ಯ ಆಗಿ ಸ್ಮೈಲ್ ಕೊಟ್ಟು ಸುಮ್ಮನಾಗ್ತಾರೆ. ಇರೋ ಹಾಗೆ ಮಾಡ್ತಾ ಇರುವ ಫಸ್ಟ್ ಮೂವಿಗೆ ಇಷ್ಟೊಂದು ಪೇಮೆಂಟ್ ಅಂತ ಜನ ಕೂಡ ಶಾಕ್ ಆಗ್ತಾ ಇದ್ದಾರೆ. ಹಾಗೆ ಗಿಲ್ಲಿಗೆ ಹೆವಿ ಪಾಪ್ಯುಲಾರಿಟಿ ಇರುವುದರಿಂದ ಕೊಟ್ಟರೂ ಕೊಡಬಹುದು ಅಂತ ಕೆಲವು ಜನ ಥಿಂಕ್ ಮಾಡ್ತಾರೆ. ಬಿಗ್ ಬಾಸ್ ವಿನ್ನರ್ ಆಗಿ ಹೊರಬಂದ ಗಿಲ್ಲಿ ಇಲ್ಲಿ ತನಕ ಈವೆಂಟ್ಗಳಲ್ಲಿ ಫುಲ್ ಆಗಿರ್ತಾರೆ. ಯಾಕಪ್ಪ ಅಷ್ಟು ಬಿಜಿ? ಅದರಿಂದ ಅವ್ರಿಗೆ ಏನು ಸಿಗುತ್ತೆ ಅಂದರೆ, ಗಿಲ್ಲಿ ಭಾಗವಹಿಸ್ತಾ ಇದ್ದ ಯಾವುದೇ ಕಾರ್ಯಕ್ರಮವಾಗಲಿ ಸಮಾರಂಭವಾಗಲಿ ಅಲ್ಲಿ ಅವರು ಒಂದು ಈವೆಂಟಿಗೆ 1 ರಿಂದ 2 ಲಕ್ಷ ಅಂತ ಚಾರ್ಜ್ ಮಾಡ್ತಾ ಇದ್ರು. 2-3 ಗಂಟೆಗಳಲ್ಲೇ ಪ್ರೋಗ್ರಾಮ್ ಮುಗಿತವೆ. ಗಿಲ್ಲಿ ಒಂದೊಂದು ಸಲ ಒಂದೇ ದಿನಕ್ಕೆ 4-5 ಈವೆಂಟ್ಗಳನ್ನು ಅಟೆಂಡ್ ಮಾಡಿದ ಉದಾಹರಣೆಗಳೂ ಇವೆ. ಹೀಗಾಗಿ ಗಿಲ್ಲಿ ಬಿಗ್ ಬಾಸ್ ಇಂದ ಅವರ ಡೈಲಿ ಪೇಮೆಂಟ್ ಮತ್ತು ವಿನ್ನಿಂಗ್ ಅಮೌಂಟ್ ಸೇರಿ ಎಷ್ಟು ದುಡ್ಡು ಬಂದಿತ್ತೋ ಅದರ 2ರಷ್ಟು ದುಡ್ಡು ಜಸ್ಟ್ ಈವೆಂಟ್ಗಳಿಂದ ಸಂಪಾದನೆ ಮಾಡಿದ್ದಾರೆ. ಹೀಗಾಗಿ ಈ ಮೂವಿಗೆ ಗಿಲ್ಲಿ ತಗೊಂತ ಇರುವ ಪೇಮೆಂಟ್ ಎಷ್ಟು ಅಂದರೆ 1 ಕೋಟಿಗಿಂತ ಸ್ವಲ್ಪ ಕಮ್ಮಿ. ಬಂದಿರುವ ಮಾಹಿತಿಗಳ ಪ್ರಕಾರ ಈ ಮೂವಿಗೆ ಅವರು 70 ರಿಂದ 80 ಲಕ್ಷದ ನಡುವೆ ಪೇಮೆಂಟ್ ಮಾತುಕತೆ ಆಗಿದೆ ಅಂತೆ. ಇದೊಂದು ಕಾಮಿಡಿ ಥ್ರಿಲ್ಲರ್ ಮೂವಿ ಆಗಿದ್ದು ಗ್ರಾಮೀಣ ಹಿನ್ನೆಲೆಯಲ್ಲಿ ಸ್ಟೋರಿ ನಡೆಯುತ್ತೆ. ಪಳಾರ್ ಅಂದ್ರೆ ಕಿಲಾಡಿ ಅಂತ ಅರ್ಥ. ಪಳಾರ್ ಗಿಲ್ಲಿ ಮಾಡುವ ಕೆಲವೊಂದು ಥ್ರಿಲ್ಲಿಂಗ್ ಕಾಮಿಡಿ ಸೀನ್ಗಳೇ ಈ ಮೂವಿಯ ಮೇನ್ ಸ್ಟ್ರೆಂತ್ ಆಗಿರುತ್ತೆ. ಹಾಗೆ ಮೂವಿ ತುಂಬಾ ಡೀಪ್ ಆಗಿರುವ ಸ್ಟೋರಿ ಹೊಂದಿದ್ದು ಈಸಿಯಾಗಿ ಸ್ಟ್ರಾಂಗ್ ಆಗಿ ಒಂದು ಒಳ್ಳೆ ಸ್ಟೋರಿ ಮಾಡಿ ಇಟ್ಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.